ರಾಜ ವೇಣುಗೋಪಾಲ್ ನಾಯ್ಕ್. ನಮಸ್ಕಾರ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 873 ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸಚಿವರು ಕೊಟ್ಟರೆ ನಾವು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ 5 ವಿದ್ಯಾರ್ಥಿ ನಿಲಯಗಳು ಒಳ್ಳೆಯದಾಗಿದೆ, ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಅನ್ನೋ ಒಂದು ಮಾತನ್ನ ತಮ್ಮ ಮುಖಾಂತರ ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಶಾಸಕರು ಕೇಳಿರೋ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರ ಕೊಟ್ಟಿದ್ದೀನಿ. 11 ವಸತಿ ನಿಲಯಗಳಿದ್ದಾವಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು. ಅದರಲ್ಲಿ ಒಂದು ಸರ್ಕಾರಿ ಮೆಟ್ರಿಕ್ ನಂತರದ ಇದೆ, ಅದು ಬಾಡಿಗೆಯಲ್ಲಿದೆ, ಬಾಕಿಯಲ್ಲಿ ಸ್ವಂತ ಕಟ್ಟಡ ಇದೆ. ಕೆಂಬಾವಿ ಮಾತ್ರ ಒಂದು ದುರಸ್ತಿ ಆಗಬೇಕಂತಲೇ ನಮ್ಮ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಮತ್ತು ಇವರಿಗೆ ವರದಿ ಸರಿಯಿಲ್ಲ, ಖುದ್ದು ನೋಡಿ ಏನಾದ್ರು ಸರಿಯಿಲ್ಲ ಅಂದರೆ ಅವರು ಮತ್ತು ನಮ್ಮ ಅಧಿಕಾರಿಗಳಿಂದ ಸಮಗ್ರ ವರದಿ ತರಿಸ್ಕೊಂಡು ದುರಸ್ತಿ ಮಾಡೋಕ್ಕೆ ಏನು ಸಾಧ್ಯತೆ ಮಾಡ್ತಾರೆ. ನಿಶ್ಚಿತವಾಗಿ ಇದನ್ನು ಬಹಳ ಅತಿ ಶೀಘ್ರದಲ್ಲಿ ಮಾಡುವಂಥ ಕೆಲಸ ಇದಾಗಿದೆ. ನನ್ನ ಕ್ಷೇತ್ರದಲ್ಲಿ 65% ರೈತರು ಹೊಲ ಗದ್ದೆಗಳಲ್ಲಿ ವಸತಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕಬ್ಬು ಬೆಳೆಯ ಜೊತೆಗೆ ದ್ರಾಕ್ಷಿ ಬೆಳೆ, ಚಿಕ್ಕು, ಪಪ್ಪಾಯಿ ಇತ್ಯಾದಿ ತೋಟಗಾರಿಕೆ ಹಂಬಲಗಳನ್ನು ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಮತ್ತು ಇತರ ಬೆಳೆಗಳಾದ ಜೋಳ, ಗೋಧಿ, ಕಡಲೆಕಾಳು, ಸೂರ್ಯಕಾಂತಿ, ಈರುಳ್ಳಿ, ಅರಿಶಿನ ಇತ್ಯಾದಿ ಕೃಷಿ ಬೆಳೆಗಳನ್ನು ಕೂಡ ರೈತರು ಬೆಳೀತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಕೂಡ ಹೈನುಗಾರಿಕೆ ಬಹಳಷ್ಟು ಅಭಿವೃದ್ಧಿ ಕೂಡ ಗೊಂಡಿದೆ. ಆದರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳೇನು ಅನುದಾನವನ್ನು ನೀಡ್ತೀನಿ ಅಂತ ಹೇಳಿದ್ದಾರೆ, ಅದರಲ್ಲಿ ಅಪ್ ಟು 3 crores ಹಣಾದಿ ರಸ್ತೆಗಳಿಗೆ ತಗೋಬಹುದು ಅಂತ ಕೂಡ ನಾವು ಮಾನದಂಡದಲ್ಲಿ ಹಾಕಿದ್ದೇವೆ ಅಧ್ಯಕ್ಷರೇ. ಅದರಲ್ಲಿ ಅವರು ವಿವೇಚನೆ ಮೇರೆಗೆ ಅದು ಕೊಡ್ಬೋದು ಅಧ್ಯಕ್ಷರೇ. ಮತ್ತು ಮುಖ್ಯವಾಗಿ ಯಾವುದೋ ಒಂದು ಶಾಲೆಗೆ ಹೋಗೋಕ್ಕೆ ದಾರಿ ಇಲ್ಲ ಅಂತ ಇದ್ದರೆ ಅದನ್ನು ಏನಾದರೂ ಸ್ಪೆಸಿಫಿಕ್ ಆಗಿ ನನಗೆ ಕೊಟ್ಟರೆ ಅದನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ. ಮತ್ತು ವಿಶೇಷವಾಗಿ ಬೋರ್ವೆಲ್ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಹಿಂದಿನ ಅವಧಿನಲ್ಲಿ ಕೆಲವು ಬೋರ್ವೆಲ್ಗಳು ಹಾಕ್ಸಿದ್ದೀವಿ, ಅದಕ್ಕೆ ದುಡ್ಡು ಬಂದಿಲ್ಲ ಅಂತ ಅವ್ರು ಹೇಳೋದಿದೆ ಅಧ್ಯಕ್ಷರೇ. 2-3 ಸರಿ ಬಂದು ಭೇಟಿಯಾಗಿದ್ದಾರೆ. ಆದರೆ ಯಾವುದೇ ಕೂಡ ಏನು ನಿಯಮಾವಳಿ ಪ್ರಕಾರ ಅಲ್ಲಿ ಟಾಸ್ಕ್ ಫೋರ್ಸ್ನಲ್ಲಿ ಅದನ್ನು ಇಟ್ಟು ಅನುಮೋದನೆ ಮಾಡಿ ಕೊಟ್ಟಿಲ್ಲ ಅಧ್ಯಕ್ಷರೇ. ನಾವು ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ಬಂದಾಗಿಂದ ನಿರ್ದೇಶನಗಳು ನೀಡ್ತಾ ಇದ್ದೀವಿ. ನೀವು ಬರಗಾಲದಲ್ಲಿ ಬೋರ್ವೆಲ್ ಕೊಡಿಸ್ಬೇಕಾದಾಗ ದಯವಿಟ್ಟು ಆ ನಿಯಮಾವಳಿ ಪ್ರಕಾರ ಮಾಡಿ, ನಿಯಮಗಳ ಪ್ರಕಾರ ಮಾಡಿ, ಟಾಸ್ಕ್ ಫೋರ್ಸ್ನಲ್ಲಿ ಇಟ್ಟು ನೀವು ಮಾಡಿ ಅಂತಲೇ ನಾವು ಹೇಳ್ಕೊಂಡು ಬಂದಿದ್ದೀವಿ ಅಧ್ಯಕ್ಷರೇ. ಈ ಒಂದು 3-4 ಜಿಲ್ಲೆಗಳಲ್ಲಿ ಇಂಥದ್ದಾಗಿದೆ ಅಧ್ಯಕ್ಷರೇ. ಅದನ್ನು ಟಾಸ್ಕ್ ಫೋರ್ಸ್ನಲ್ಲಿ ಇವರು ಈಗಿಟ್ಬಿಟ್ಟು ನಮಗೆ ಅನುದಾನ ಕೊಡಿ ಅಂತ ಇದ್ದಾರೆ ಅಧ್ಯಕ್ಷರೇ. ಅದೆಲ್ಲ ಅನುದಾನ ಈಗಾಗಲೇ SDRF NDRF ನಾವು ಪ್ರಕಾರ ಇರ್ತದೆ. ಸೊ ಅದು ಪರಿಶೀಲನೆ ಹಂತದಲ್ಲಿದೆ ಅಧ್ಯಕ್ಷರೇ. ಅದು ವಿಶೇಷವಾಗಿ ಮುಖ್ಯಮಂತ್ರಿಗಳ ಅನುಮೋದನೆ ಕೊಟ್ಟರೆ ಅದು ಇರ್ಬೋದು. ಮತ್ತು ಬೇರೆ ಜಿಲ್ಲೆಗಳಲ್ಲಿ ಯಾವ ಇಂಥ ಸಮಸ್ಯೆ ಇದೆ ಅದನ್ನು ಮಾಡಿಕೊಡ್ತೀವಿ. ಪ್ರದೇಶದಲ್ಲ, ನಗರ ಪ್ರದೇಶದಲ್ಲಿ ಅದೇ ಸಮಸ್ಯೆ ಆಗಿದೆ. ಮತ್ತು ಇದರಿಂದ ಸಾರ್ವಜನಿಕರಿಗೆ ತಮ್ಮ ಉತ್ತಾರಿ ತಗೊಳ್ಳಿಕ್ಕೆ ಗ್ರಾಮ ಪಂಚಾಯತ್ಗೆ ಹೋದರೆ ಅವರಿಗೆ ಸಿಗ್ತಾ ಇಲ್ಲ, ಭಾಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ವರದಿ ಪ್ರಕಾರ ಇವರು ಸರಿಯಾಗಿ ಇವತ್ತು ಇದನ್ನು ಮಾಡಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಡಾವಣೆಗಳ ನಕ್ಷೆ, ಕಟ್ಟಡ ನಕ್ಷೆ ಅನುಮೋದನೆ ಇಲ್ಲದ ಈಗಾಗಲೇ ನೋಂದಣಿ ಆಗಿರುವ ಆಸ್ತಿಗಳ ಸಂಖ್ಯೆ 1 ಕೋಟಿಗಿಂತಲೂ ಹೆಚ್ಚಿದೆ. ಇಷ್ಟು ಆಸ್ತಿಗಳು ಬಿ ಖಾತಾ ಪಡೆದು ತೆರಿಗೆ ವ್ಯಾಪ್ತಿಗೆ ಬಂದರೆ ಗ್ರಾಮ ಪಂಚಾಯತಿಗಳಿಗೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ರೂಪಾಯಿ ಆದಾಯ ಗ್ರಾಮ ಪಂಚಾಯತಿಗೆ ಬರ್ತದೆ. ಸ್ವಂತ ಬಲದ ಮೇಲೇ ಗ್ರಾಮ ಪಂಚಾಯತಿ ತನ್ನ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಶಕ್ತಿ ಬರ್ತದೆ ಅಧ್ಯಕ್ಷರೇ. ಜನ ಇದಕ್ಕೆ ಬಂದ್ಬಿಡ್ತಾರೆ. ಸೊ ವಿ ಹ್ಯಾವ್ ಟು ಬಿ ಡಿಜಿಟಲಿ ಆಲ್ಸೋ ಎಕ್ವಿಪ್ಡ್. ಅದು ನೀವು ಇಂಟರ್ನೆಟ್ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಇರ್ಬೋದು, ಪಂಚಾಯತ್ನಲ್ಲಿರ್ಬೋದು, ಸರ್ವರ್ ಸ್ಪೇಸ್ ಇರ್ಬೋದು ಇತ್ಯಾದಿ ಅದು. ಸೊ ಅದಕ್ಕೂ ಕೂಡ ನಮಗೆ ಮಾಡಲಿಕ್ಕೆ ಒಂದು ತಿಂಗಳು ಆಗ್ಬೋದು ಅಧ್ಯಕ್ಷರೇ. ಬಹುಶಃ ತಮ್ಮ ಮುಖಾಂತರ ಸದನಕ್ಕೆ ತಿಳಿಸೋದು ಅಧ್ಯಕ್ಷರೇ, ಈ 11B ಖಾತಾ ಮತ್ತು ಈ ಸೊತ್ತು ಸಾಫ್ಟ್ವೇರನ್ನು ರೆಡಿ ಆದ ತಕ್ಷಣ 1-1.5 ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಧ್ಯಕ್ಷರೇ. ಅಬ್ಜೆಕ್ಷನ್ಸನ್ನು ನಾವು ಕ್ಲಿಯರ್ ಮಾಡೋಕ್ಕೆ ಮತ್ತು ರೂಲ್ಸ್ ಫ್ರೇಮ್ ಮಾಡೋಕ್ಕೆ 15 ದಿನ ಬೇಕಾಗ್ತದೆ. ಮತ್ತು ಟೆಕ್ನಿಕಲಿ ಅಪ್ಗ್ರೇಡ್ ಆಗಲಿಕ್ಕೆ ನಮ್ಗೆ 1 ತಿಂಗಳು ಬೇಕಾಗ್ತದೆ. ಮತ್ತು ಇನ್ನೊಂದು ದಿಶಾಂಕ ಆ್ಯಪ್ ಬಗ್ಗೆ ತಾವು ಹೇಳಿದ್ರಿ ಮಾನ್ಯ ಸದಸ್ಯರೇ, ಯಾವುದಾದ್ರೂ ತಮಗೆ ಸ್ಪೆಸಿಫಿಕ್ ಆಗಿ ಎಲ್ಲಾದರೂ
ಲೋಪದೋಷಗಳನ್ನು ಕಂಡುಬಂದರೆ ನೀವು ನಮ್ಗೆ ತಿಳಿಸಿದ್ರೆ ನಾವು ಸರಿಪಡಿಸೋದಕ್ಕೆ ನಮ್ಮ ಪ್ರಕಾರ ಸರಿಯಾಗಿ ನಡೀತಾ ಇದೆ. ಸದನದ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾನ್ಯ ಯತ್ನಾಳ್ ಸಾಹೇಬ್ರು ಹೇಳ್ದಂಗೆ ಹಿಂದೆ ನಮ್ಮ ಟ್ಯಾಕ್ಸ್ ವ್ಯಾಪ್ತಿನಲ್ಲಿ ಬರಲಾರ್ದಂಥ ಸಾಕಷ್ಟು ಆಸ್ತಿಗಳಿತ್ತು. ಕಳೆದ 2 ವರ್ಷದಲ್ಲಿ ನಾವು ನಿರಂತರವಾಗಿ ನಮ್ಮ ಸಿಒಗಳ ಮುಖಾಂತರ ಇರ್ಬೋದು, ನಮ್ಮ ಇಒಗಳ ಮುಖಾಂತರ ಇರ್ಬೋದು, ಹೆಚ್ಚಿನ ಆಸ್ತಿಗಳನ್ನು ನಾವು ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ಸದನಕ್ಕೆ ನಾನು ತಿಳಿಸೋದೇನಪ್ಪ ಅಂದರೆ, ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕಲೆಕ್ಷನ್ ಆಗಿದೆ. 1237 ಕೋಟಿ ರೂಪಾಯಿ ಅಧ್ಯಕ್ಷರೇ. ಎಲ್ಲೂ ಕೂಡ ಇಡೀ ದೇಶದಲ್ಲಿ ಆಗಿಲ್ಲ ಅಧ್ಯಕ್ಷರೇ. ಇನ್ನೂ ಹೆಚ್ಚು ಮಾಡ್ಬೋದು, ನನ್ನ ಇಲ್ಲ ಅಂತಿಲ್ಲ. ಸೊ ಅವರ ಸಲಹೆಯನ್ನು ನಾವು ಈಗಾಗಲೇ ಮ್ಯಾನ್ಯುವಲಿ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಡಿಜಿಟಲಿ ಕೂಡ ನಾವು ಮಾಡಿ ಇನ್ನೂ ಹೆಚ್ಚು ಮಾಡಿಸ್ತೀವಿ. ಅವ್ರು ಹೇಳಿದಾಗೆ ಏನೇ ಸಂಪನ್ಮೂಲ ಬಂದ್ರೂ ಕೂಡ 1 ರೂಪಾಯಿ ನಮಗೆ ಬರೋದಿಲ್ಲ ಅಧ್ಯಕ್ಷರೇ. ಆ ಪಂಚಾಯತಿಗೆ ಹೋಗುತ್ತೆ, ಅವ್ರ ಇನ್ಫ್ರಾಸ್ಟ್ರಕ್ಚರಿಗೆ, ಅವ್ರ ಡೆವಲಪ್ಮೆಂಟಿಗೆ. ಅದು ಕೂಡ ನಡೆದಿದೆ. ಈ ಒಂದು ರೂಲ್ಸು ಮತ್ತು ಈ ನಮ್ಮ ಒಂದು ತಿದ್ದುಪಡಿಗಳನ್ನು ನಾವು ತಂದ ಮೇಲೆ ಇದು ಅವ್ರು ಹೇಳ್ದಂಗೆ ಇನ್ನು 1000 ಕೋಟಿ ರೂಪಾಯಿ ಜಾಸ್ತಿ ಆದಾಯನೂ ಕೂಡ ಬರುತ್ತೆ ಮತ್ತು ಜನರಿಗೆ ಸ್ವಲ್ಪ ರಿಲೀಫ್ ಕೂಡ ಸಿಗುತ್ತೆ ಅಧ್ಯಕ್ಷರೇ, ಯಾರು ಅಕ್ರಮ ಸಕ್ರಮ ಮಾಡ್ಕೊಳ್ಳಿಕ್ಕೆ. ಆದ್ದರಿಂದ ನಮಗೆ ಒಂದೂವರೆ ತಿಂಗಳು ಕಾಲಾವಕಾಶ ಬೇಕಾಗ್ತದೆ ಅಧ್ಯಕ್ಷರೇ. ಇದಕ್ಕೆ ನಾವು ಬದ್ಧರಾಗಿದ್ದೇವೆ.